ಒಡೆಯರು ಬರ್ತಾ ಇದ್ದಾರೆ. ಕೃಷ್ಣ 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 ಕೇಳಿ ಕೇಳಿ ನನ್ನ ಕಿವಿ ದೊಡ್ಡು ಬಿದ್ದ ಹೋದವು. ಯಾರು ಯಾರು ಈ ಕೃಷ್ಣ? ಹಾಲು ಕುಡಿಸಲು ಹೋದ ಪೂತನೆಯ ರಕ್ತವನ್ನೇ ಹಿಡಿದರಂತೆ. ಸವಾರಿ ಮಾಡುವ ಅಂತ ಬೆನ್ನಟ್ಟಿದರೆ ಶಕಟನ ಸೊಂಟಾಲ ಮುರಿದನಂತೆ. ತೃಣಾವರ್ತ ಇವರ ಕೈಯಲ್ಲಿ ಆಟದ ಬುಗುರಿಯಾಗಿ ಹೋದ. ದೇರುಗ ಬೇಲದಾರನು ಬದಿಯೋ ಬಡಗಿ ಆದ. ಗೋವರ್ಧನ ಬಿಟ್ಟ ಯಕಶ್ಚಿ ಚಕ್ರಿ ಆಗಿ ಹೋಯ್ತು. ಯಾರು ಯಾರು ಈ ಕೃಷ್ಣ? ಈ ಗೊಲ್ಲರ ಕೊರನಿಗೆ ಈ ಪಾಟಿ ಶಕ್ತಿನ ಯಾರು ಕೊಟ್ರು? ಎಲ್ಲಿಂದ ಬಂತು ಈ ಶಕ್ತಿ? ಗೂಢಚಾರರು ಶೋಧನೆ ಮಾಡ್ತಾ ಇದ್ದಾರೆ ಒಡೆಯ. ನಾನು ಗೂಢಚಾರರು ಶೋಧನೆ ಮಾಡ್ತಿದ್ದಾರೆ ಒಡೆಯ. ಎಷ್ಟು ದಿನ ಅಲ್ಲಿ ಶೋಧನೆ ಮಾಡೋದು? ಬೆಂಕಿ ಕೈ ಇಟ್ರೆ ತಕ್ಷಣ ಸುಡುತ್ತೆ, ಅದೇ ಹಾಗೆ ಕಾಲಿಟ್ರೆ ತಕ್ಷಣ ಕಚ್ಚುತ್ತೆ. ಶೋಧನೆ ಮಾಡ್ತಾರಂತೆ ಶೋಧನೆ. ನಿಮ್ಮ ಮಖಕ್ಕೆ ಮಂಗಳಾರತಿ ಎತ್ತ. ಮಾಹಿತಿ ಸಂಗ್ರಹ ಕೊನೆಯ ಹಂತಕ್ಕೆ. ಕೊನೆ ಹಂತಕ್ಕೆ? ಯಾರ ಕೊನೆ ಹಂತಕ್ಕೆ? ಕೊನೆ ಹಂತಕ್ಕೆ ಬಂದಿದೀಯಾ? ಬರ್ಲಿ ಬಿಡಿ, ಬೇಜಾರ್ ಮಾಡ್ಕೋಬೇಡಿ ಇವ್ರೆ. ಅಂದ್ಮೇಲೆ ನಾನು ಹೇಳಿದ್ದಲ್ಲ ಆ ಇಬ್ರು. ಹೌದು ಒಡೆಯ, ಇವರೇ ಅವ ಸೈನಿಕ, ಇವ ದುರ್ವಿಧ. ನಮಸ್ಕಾರ ಅನ್ನದಾತ. ಇದು ನಿಮ್ಮ ಕೈಯಲ್ಲ, ಇದು ನಿಮ್ಮ ಕಾಲು. ಇದು ನಿಮ್ಮ ಕಾಲಲ್ಲ, ಇದು ನಿಮ್ಮ ಎಕ್ಕಡ. ಇದು ಕೈಯಲ್ಲ, ಕಾಲೂ ಅಲ್ಲ, ಇದು ಯಮಪಾಶ. ಯಮಪಾಶ ತಿಳ್ಕೊಳ್ಳಿ. ಏರ್ಪಾಡೆಲ್ಲ ಆಗಿದೆಯಾ? ಆಗಿದೆ ಒಡೆಯ. ಸಾಹೇಬ್ರು ಬಂದು ಖುದ್ದು ಪರೀಕ್ಷಿಸುತ್ತಾರೆ. ಹೌದು ಒಡೆಯ, ಕ್ರೀಡಾಂಗಣಕ್ಕಿರೋದು ಒಂದೇ ಹೆಬ್ಬಾಗಿಲು. ಬಾಗಿಲವಾಡ ಕಮ್ಮಾರಿನ ಕಿರುಗಟ್ಟಿ ಅಲಂಕಾರ. ಅದೇ ಅಲ್ಲಿರುವುದು ಗಾಜಿನ ಗೋಪುರ. ಅದೇನಾದ್ರೂ ತಲೆ ಮೇಲೆ ಬಿತ್ತಂದ್ರೆ ಶ್ರೀರಥ್ ರಮಣ ಗೋವಿಂದ ಗೋವಿಂದ. ಆದ್ರೆ ಅದು ತಲೆ ಮೇಲೆ ಬೀಳ್ಬೇಕಲ್ಲ? ಬೀಳುತ್ತೆ. ಇಡೀ ರಚನೆ ಒಂದು ಸಣ್ಣ ಕೀಳಿನ ಮೇಲೆ ನಿಂತಿದೆ. ಆ ಕೀಳು ಎಳೆದು ಬಿಟ್ರೆ ಮುಗೀತು. ಅಬ್ಬಾ, ಒಳ್ಳೆ ರಾಕ್ಷಸ ಕಂಡ್ರಿ ನೀವು. ಏನ್ ಬುದ್ಧಿ, ಏನ್ ಕತೆ. ಆ ಪಿಳ್ಳಂಗೋಲಿ ಕೃಷ್ಣ ಅದೇ ಭಾಗದಲ್ಲೇ ತಾನೇ ಬರ್ಬೇಕು. ಆದರೆ ಒಡೆಯ, ಬೇರೆ ದಾರಿನೇ ಇಲ್ಲ ಅಂತೀರಿ. ಆಮೇಲೆ ನನ್ ತಲೆ ತಿಂತೀರಿ. ನಿಮ್ಗೇನಾದ್ರೂ ಬುದ್ಧಿ ಐತೇನ್ರಿ? ಸುಮ್ನೆ ಇನ್ನೊಂದಾಗ್ಬಿಡಿ. ಇನ್ನೊಂದಾಗ್ಲ. ಆದರೆ ಒಡೆಯ ನಿನ್ ಗೂಡೆ ಒಡೆಯ. ನಿನ್ ಗೂಡೆ ಸಕಳೆ ಆಚೆ. ನಿನ್ ಬಾಯಿ ಕಡೆ ಅಪ್ಪಣೆ ಆಗಬೇಕು ಅನ್ನದಾತ. ನಮ್ಮ ಪಟ್ಟದ ಹಾಗೆ ಹೇಗಿದೆ ಹೇಳು? ಏನದರ ಹೆಸರು? ಕುವಲಯ ಪೀಡ. ಔಷಧ ಪದ್ಯ ಎಲ್ಲ ಮಾಡಿಟ್ಟಿದ್ದೇನೆ. ಹಳದಿ ಬಣ್ಣ ನೋಡಿದ್ರೆ ಸಾಕು ಈ ಅಂತ ಮೈ ಮೇಲೆ ಬೀಳ್ಬೇಕು. ಬೀಳ್ರೆ ಏನ್ ಮಾಡುತ್ತೆ? ಕೆಲಸ ಮುಗಿದ್ಮೇಲೆ ಮದ್ದು ಹಸಿ ಸುಟ್ಟು ಬಿಡಿ. ಮಕ್ಕಳು ಮರಿ ಅದು ಬೇರೆ ಏನಾದ್ರು ದಾಖಲೆ ಮಾಡಿದ್ದು ಮಕ್ಕಳು ಮರಿ ಇರ್ತವೆ ಪಾಪ ಅಲ್ವೇ ಮತ್ತೆ. ಸರಿ, ನೀವಿನ್ನು ಹೊರಡಿ. ಸ್ವಲ್ಪ ಇರಿ. ಕೊಯ್ದ ಮೊಟ್ಟು ಯಾರಿಗೂ ಗೊತ್ತಾಗಬಾರದು. ನಮ್ಮ ಊರಲ್ಲಿ ಕಮ್ಮಕ್ಕೂ ಕಿವಿ. ಕಿಮಕ್ ಅಂದ್ರೆ ಗೊತ್ತಲ್ಲ. ಇದು ಕೈಯಲ್ಲ, ಕಾಲೂ ಅಲ್ಲ, ಎಕ್ಕಡಾನೂ ಅಲ್ಲ. ಬರೇ ತಮಾಷೆ ಕಂಡ್ರಿ ನೀವು. ಮಂತ್ರಿ ಬಾ ಇಲ್ಲಿ. ನೀನು ಇವರ ಮೇಲೂ ಒಂದು ಕಣ್ಣಿಡು. ರಾಜಕೀಯದಲ್ಲಿ ನೀನು ಯಾರು ನಂಬಬಾರದು. ಮಂತ್ರಿ ಬಾ ಇಲ್ಲಿ ಕೂತ್ಕೋ. ಇರ್ಲಿ ಬುದ್ಧಿ. ಏನಿರ್ಬೇಕ್ರಿ? ಮಂಡೆಯಲ್ಲಿ ಕೊಂಚ ಮಾಂಸ ಇರ್ಬೇಕು. ನೀವು ನೋಡಿದ್ದೀರೇನ್ರಿ? ಏನ್ರಿ ಒಡೆಯ? ನೀವು ನೋಡಿದ್ದೀರೇನ್ರಿ ಆ ಕೃಷ್ಣನ್ನ? ಹೌದು ಒಡೆಯ, ನೋಡ್ದೆ. ಹೇಗಿದ್ದಾನ್ರಿ ಆ ಫಟಿಂಗ? ಇದ್ದಾನೆ ಒಡೆಯ. ಇದ್ದಾನೆ ಗೊತ್ತು. ಯಾರ ಹಾಗೆ ಇದ್ದಾನೆ ಅವ? ಅಕ್ರೂರ ಹೇಳಿದರೆ ಎದೆಯುದ್ದ ಬೆಳೆದಿದ್ದಾರೆ ಮಕ್ಕಳು ಅಂತ. 16 ವರ್ಷ ಆಯಿತು ಕೃಷ್ಣನನ್ನು. ಅವನಿನ್ನು ನನಗೆ ಕಣ್ಣಲ್ಲಿ ಎಳೆಗೂಸು. ಲೋಕದ ಎಲ್ಲಾ ಮಕ್ಕಳು ಅಪ್ಪ ಅಮ್ಮಂದಿರ ಕಣ್ಣಲ್ಲಿ ಎದುರಿನಲ್ಲಿ ಚೂರು ಚೂರು ಬೆಳೆಯುತ್ತಾರೆ. ಅಮ್ಮಂದಿರ ಪುಣ್ಯವೇ ಪುಣ್ಯ. ಜೋಗುಳ ಆಡಲಿಲ್ಲ, ತೊದಲು ನುಡಿ ಕೇಳಲಿಲ್ಲ, ಜೋಗುಳ ಆಡಲಿಲ್ಲ, ಆರೈಕೆ ಮಾಡಲಿಲ್ಲ. ಬಂದಾಗಿದೆ. ಓಹೋ ಮಹಾರಾಜ, ಬನ್ನಿ. ಏನು ಬಾಬಾ, ನಿದ್ದೆ ಬಂತ? ಬರ್ದೇ ಏನ್ ಮಾಡುತ್ತೇಳಿ. ಅರಸನ ಅಂಕೆ ಇಲ್ಲ, ದೆವ್ವದ ಕಾಟ ಇಲ್ಲ. ಬಾ ಕೂತಿಕೋ. ಶಭಾಷ್, ನನ್ನ ಮನೆಯಲ್ಲಿ ನನಗೆ ಉಪಚಾರನ? ರಾಜಕಾರ್ಯನೇ ರಾತ್ರಿ ಎಲ್ಲ ನನಗಂತೂ ನಿದ್ದೆನೇ ಬಂದಿಲ್ಲ ಬಾಬಾ. ರಾಜಕಾರ್ಯನೇ ಹಾಗೆ. 10 ಜನರ ಮಧ್ಯ ಕೂತಾಗ ಜೋಲಿ, ಏಕಾಂಗಿ ಇದ್ದಾಗ ಒತ್ತಿದ್ದರೂ ಮುಚ್ಚದ ರೆಪ್ಪೆ. ಮೊದಲಿನಿಂದಲೂ ಅಷ್ಟೇ ತಮಾಷೆ ಬಾವ ನೀನು.
ನಿಮ್ಮ ಅಣ್ಣನಿಗೆ ಸ್ವಲ್ಪ ಕುಡಿಯಲು ಹಾಲಾದರೂ ಕೊಡು. ಹಾಲ ಹಾಲ ಹಲಾಹಲ ಕುಡಿಯೋರು ನಾವು. ಹಾಲು ಇಡಿಸೋಲ್ಲ ನಮಗೆ. ಕ್ಷೀರಸಾಗರ ಮಥನದ ಕತೆ ಗೊತ್ತಲ್ವಾ ನಿಮಗೆ? ಸ್ವಲ್ಪ ಮಾತಾಡಿ ಹೋಗೋಣ ಅಂತ ಬಂದೆ. ನಿನ್ನ ಕುಂಬಳ, ನಿನ್ನ ಕುಡುಗೋಲು, ಮಾತಾಡು ಮಹಾರಾಜ, ಮಾತಾಡು. ನೋಡುದ್ಯಾ ಇನ್ನೂ ಅಸಮಾಧಾನ ನನ್ನ ಮೇಲೆ. ನನ್ನ ತಂಗಿ ನನಗೆ ಪ್ರೀತಿ ಇಲ್ಲ ಅಂತೀಯಾ? ಸಂಕೋಲೆ ಹಾಕ್ಸಿದ್ದೀನಿ ನಿಜ, ಆದರೆ ಎಂತದ್ದು 100ಕ್ಕೂ 100 ಶುದ್ಧ ಅಪರಂಜಿದ್ದು. ಕೊರಳಿಗೆ 3 ಎಳೆ, ಕೈಗೆ 2 ಎಳೆ, ಕಾಲಿಗೆ 1 ಎಳೆ. ಅದು ಪ್ರೀತಿ ಅಂದ್ರೆ. ಇರ್ಲಿ ಬಿಡಿ ಬಾವ, ನಿಮಗೆ ಇವತ್ತು ಒಂದು ವಿಷಯ ಹೇಳೋಣ ಅಂತ ಬಂದೆ. ಇವತ್ತು ಮಥುರಾ ನಗರದಲ್ಲಿ ಧನರ್ಯಾಗ ಮಹೋತ್ಸವ. ದೇಶದ ಎಲ್ಲಾ ಕಡೆಯಿಂದಲೂ ಸಾಹಸಿ ಯುವಕರು ಬಂದಿದ್ದಾರೆ. ರಾಜನ ಮುಂದೆ ತಮ್ಮ ಶಕ್ತಿ ಪ್ರದರ್ಶಿಸಬೇಕು, ಮಥುರಾ ವೀರ ಪ್ರಶಸ್ತಿ ಗೆಲ್ಲಬೇಕೆಂದು. ಇವತ್ತ ಬಿಲ್ಲ ಹಬ್ಬ? ಯಾಕೆ ನಿಮಗೆ ಗೊತ್ತಿಲ್ಲವಾ? ಅದೃಷ್ಟವಂತರು ಬಾವ ನೀವು. ನಿಮಗೆ ಏನೂ ಗೊತ್ತಾಗಲ್ಲ. ಹೊತ್ತಿಗೆ ಊಟ, ಹೊತ್ತಿಗೆ ನಿದ್ದೆ. 4 ಗೋಡೆಗಳ ಮಧ್ಯೆ ನಿಮ್ಮದೇ ಒಂದು ಪ್ರಪಂಚ. ಒಂದು ನೊಣ ಕೂಡ ಒಳಗೆ ಬರೋ ಹಾಗಿಲ್ಲ, ಒಂದು ನೊಣ ಕೂಡ ಹೊರಗೆ ಹೋಗೋ ಹಾಗಿಲ್ಲ. ಆದ್ರೂ ಮುಪ್ಪು ಸೆರೆಮನೆಯೊಳಗೆ ಬಂದೇ ಬಿಡ್ತು. ನಿಮ್ಮದಿ ಸೆರೆಮನೆ ಹೊರಗೆ. ಆದ್ರೂ ದೇವಕಿ, ನೀವೇ ಬಂದಿಯಲ್ಲಿದ್ದು ಸ್ವತಂತ್ರರು, ನಾವು ಬಯಲಿದ್ದು ಬಂದಿಗಳು. ಎಲ್ಲಿಗೋದರೂ ಈ ಅಂಗರಕ್ಷಕರ ಪೀಡೆ. ನಿಶ್ಚಿಂತವಾಗಿ ಊಟ ಮಾಡೋ ಹಾಗಿಲ್ಲ, ನಿಶ್ಚಿಂತವಾಗಿ ನಿದ್ದೆ ಮಾಡೋ ಹಾಗಿಲ್ಲ. ಕಣ್ಣು ಮುಚ್ಚಿದರೆ ಟಕಪಕ ಕುಣಿತ. ನಾನು ಕೊಂದ ಮಕ್ಕಳು ಕಣ್ಣ ಎದುರು ಬರುತ್ತವೆ. 16 ವರ್ಷದ ಹಿಂದೆ ಅಷ್ಟಮಿ ರಾತ್ರಿ ಅದೆಷ್ಟು ಮಕ್ಕಳು ಹುಟ್ಟಿದವೋ ಈ ದೇಶದಲ್ಲಿ. ಎಷ್ಟು ಅಂತ ಕೊಲ್ಲಲಿ ಅವನ್ನ? ದೇವಕಿ ಹೊಟ್ಟೆಯಲ್ಲಿ ಹುಟ್ಟೋ ಅಷ್ಟಮ ಪುತ್ರ ನನ್ನನ್ನು ಕೊಲ್ಲಬೇಕು. ಆದರೆ ಅವನು ಪುತ್ರ ಅಲ್ಲ, ಪುತ್ರಿ. ದೇವಕಿ ನಿನ್ನ ಬೆನ್ನಿಗೆ ಬಿದ್ದ ಹಣ್ಣನಿಗಿಂತ ಹೊಟ್ಟೆಯಲ್ಲಿ ಹುಟ್ಟಿದ ಕೂಸೆ ದೊಡ್ಡದಾಗಿತ್ತ? ದಯವಿಟ್ಟು ಹೇಳು ದೇವಕಿ, ನಿನ್ನ ಅಷ್ಟಪುತ್ರನನ್ನು ಎಲ್ಲಿ ಬಚ್ಚಿಟ್ಟಿದ್ದೀಯ? ನನಗೆ ಕೋಶ ಬೇಡ, ರಾಜ ಬೇಡ, ಪಟ್ಟ ಬೇಡ, ಪಗಡಿ ಬೇಡ, ಎಲ್ಲ ನಿನ್ನ ಗಂಡನಿಗೆ ಕೊಡುತ್ತೇನೆ. ದಯವಿಟ್ಟು ಹೇಳು ದೇವಕಿ, ಹೇಳು, ನಿನ್ನ ಅಷ್ಟಪುತ್ರನನ್ನು ಎಲ್ಲಿ ಬಚ್ಚಿಟ್ಟಿದ್ದೆ? ಹೇಳು ದೇವಕಿ, ಹೇಳು. ನಾನು ನಿಜ ಹೇಳಿದ್ರೆ ನೀನು ನಂಬೋದಿಲ್ಲ. ದೇವಕಿ, ಹೇಳು ದೇವಕಿ, ನಾನು ನನ್ನ ಮಾತನ್ನು ನಂಬುತ್ತೀನಿ. ಹೇಳು. ಬಚ್ಚಿಟ್ಟಿದ್ದು ನಿಜ. 9 ತಿಂಗಳು ಇಲ್ಲಿ ಬಚ್ಚಿಟ್ಟಿದ್ದೆ ಮಗುನ. ಛೇ, ಮತ್ತೆ ಅದೇ ಬೊಗಳೆ ಹೇಳೆ. ಛೇ, 16 ವರ್ಷದ ಹಿಂದೆ ಅಷ್ಟಮಿ ರಾತ್ರಿಗೆ ಹುಟ್ಟಿದ ಎಲ್ಲಾ ಮಕ್ಕಳನ್ನು ಕೊಲ್ಲಿಸಿದೆ. ಲಕ್ಷ ಮಕ್ಕಳು. ಆದರೆ ಒಂದು ಮಗುನ ಮಾತ್ರ ಇನ್ನೂ ಕೊಲ್ಲಲಿಕ್ಕೆ ಆಗಿಲ್ಲ. ಅವನೇ ಆ ಗೋಕುಲದ ಪಿಳ್ಳಂಗೋವಿ ಕೃಷ್ಣ. ಆ ಕೃಷ್ಣನ ಅಪ್ಪ ಆ ಕೃಷ್ಣನನ್ನು ಕೊಲ್ಲಲು ಕಲಿಸಿದ ಎಲ್ಲರನ್ನು ಅವನೇ ಕೊಂದು ಬಿಟ್ಟ. ಆ ಕೃಷ್ಣನ ಅಪ್ಪ ನಂದ, ನಿನ್ನ ಗಂಡನ ಬಾಲ್ಯ ಸ್ನೇಹಿತ, ಪರಮಾಪ್ತ ಪ್ರಾಣ ಮಿತ್ರ. ನಿನ್ನ ಮೊದಲನ ಹೆಂಡತಿ ರೋಹಿಣಿ ಮತ್ತು ಅವಳ ಪಿಳ್ಳೆ ನಂದನ ಮನೆಯಲ್ಲೇ ಇರೋದು. ಅರಮನೆ ಕವಳಕ್ಕೆ ಕತ್ರಿ ಹಾಕೋಕೆ ಬದಲು ಇದ್ರೆ ಇಟ್ಕೊಳ್ಳಿ ಅಂತ ಸುಮ್ಮನೆ ಬಿಟ್ಟೆ. ಈಗ ನೋಡಿದ್ರೆ ನೀವೆಲ್ಲರೂ ಸೇರಿ ಏನೋ ಮಸಲತ್ತು ಮಾಡುತ್ತಿರುವ ಹಾಗಿದೆ. ಸುಳ್ಳು. ಕೃಷ್ಣ ನನ್ನ ಮಗ ಯಾಕೆ ಅದನು? ಅವನು ನನ್ನ ಮಗ ಅಲ್ಲ, ಅವನು ನಂದನ ಮಗ. ಅವನು ಯಶೋದೆಯ ಮಗ. ಅವನು ನನ್ನ ಮಗ ಅಲ್ಲ. ಓ, ಅವನು ನಿಮ್ಮ ಮಗ ಅಲ್ಲವಾ? ಸರಿ, ಮತ್ತೆ ಕೃಷ್ಣ ನಿಮ್ಮ ಮಗ ಅಲ್ಲ. ಅವನು ನಿಮ್ಮ ಮಗ ಅಲ್ಲ ಅಂದ ಮೇಲೆ ಅವನನ್ನು ಕೊಂದರೆ ನಿಮಗೆ ಬೇಜಾರಿಲ್ಲ ಅಲ್ಲವೇ?